ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಇದೀನಿ ಅಂದ್ರೆ, ಇವತ್ತು ಬ್ಯಾನರ್ ಗಳನ್ನ ಯಾವ ರೀತಿಯಾಗಿ ಡಿಸೈನ್ ಮಾಡ್ತಾರೆ, ಬ್ಯಾನರ್ ಆಗಿರ್ಬೋದು, ಪೋಸ್ಟರ್ ಆಗಿರ್ಬೋದು, ಅವುಗಳನ್ನ ಫೋಟೋಶಾಪ್ ಒಳಗ ಯಾವ ರೀತಿಯಾಗಿ ಡಿಸೈನ್ ಮಾಡ್ತಾರೆ ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕಲಿಸ್ಕೊಡ್ತಾ ಇದೀನಿ. ಓಕೆನಾ? ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಲ್ಲಿರುವಂತಹ ಒಂದು ಫೋಟೋಶಾಪ್ ಸಾಫ್ಟ್ವೇರ್ ಅನ್ನ ನೀವು ಸಂಪೂರ್ಣವಾಗಿ ಪ್ರಾರಂಭ ಮಾಡ್ಕೋಬೇಕು. ಆ ಒಂದು ಫೋಟೋಶಾಪ್ ಅಲ್ಲಿ ಎಲ್ಲರಿಗೂ ಫೋಟೋಶಾಪ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬರ್ತಾ ಇರತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಇವತ್ತು ಬ್ಯಾನರ್ ಮಾಡ್ಬೇಕಾಗಿದೆ, ಯಾವುದೋ ಒಂದು ಪೋಸ್ಟರ್ ಮಾಡ್ಬೇಕಾಗಿತ್ತು ಅಂದ್ರೆ ನಾವು ಭಯ ಪಡ್ಲಿಕ್ಕೆ ಶುರು ಮಾಡ್ತೀವಿ. ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾಗಿ ಅದನ್ನ ಎಡಿಟ್ ಮಾಡ್ತಾರೆ, ಯಾವ ರೀತಿಯಾಗಿ ಕನ್ನಡ ಅಕ್ಷರಗಳನ್ನ ಬರೀತಾರೆ, ಸೈಜ್ ಯಾವ ರೀತಿಯಾಗಿ ತಗೋಬೇಕು ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಆಗಿರುತ್ತೆ. ಹಾಗಾಗಿ ಇವತ್ತು ನಿಮ್ಗೆ ಸಂಪೂರ್ಣವಾಗಿ ಬ್ಯಾನರ್ ಅನ್ನ ಯಾವ ರೀತಿಯಾಗಿ ಮಾಡಬಹುದು ಅನ್ನುವಂಥದ್ದನ್ನ ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಯಾವ ರೀತಿಯಾದಂತ ಬ್ಯಾನರ್ ಮಾಡಬೇಕಾಗಿದೆ, ಎಷ್ಟು ಸೈಜ್ ಒಳಗೆ ಮಾಡಬೇಕಾಗಿದೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗತ್ತೆ. ಒಂದು ಫೂಟಿಗೆ 12 ಇಂಚ್ ಇರ್ತದೆ, ಹೌದಾ? ಎಷ್ಟು ಫೂಟಿನ ಬ್ಯಾನರ್ ಮಾಡಬೇಕಾಗಿದೆ ನೀವು ಇಂಚ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಇಲ್ಲಿಂದ ಫೈಲ್ ಒಳಗೆ ಹೋಗಿ ನ್ಯೂ ಪೇಜ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ಸೈಜ್ ಅನ್ನ ನೀವು ತಗೋಬೇಕಾಗ್ತದೆ. ಗೊತ್ತಾಗ್ತದೆ? ಈಗ ಫೂಟ್ ಮೇಲಪ್ಪ ಅಂದ್ರೆ ನಾವು 4/6 ಅಂದ್ರೆ ಇದು ಸಣ್ಣ ಇಂಚ್ ಒಳಗಿದೆ, ನಾವು ಫೀಟ್ ಒಳಗೆ ತಗೋಬೇಕಾಗಿದೆ ಅಂದ್ರೆ ಇಲ್ಲಿ ಫೀಟ್ ಅಂತ ಇರೋದಿಲ್ಲ. ಗೊತ್ತಾಗ್ತದ? ಪಿಕ್ಸೆಲ್ ಇಂಚ್ ಇರುತ್ತೆ, ಸೆಂಟಿಮೀಟರ್ ಇರುತ್ತೆ, ಇದ್ದಿರುತ್ತೆ, ಈ ರೀತಿಯಾಗಿ ಇದ್ದಿರುತ್ತೆ. ಹಾಗಾದ್ರೆ ನಾವು ಏನ್ ಮಾಡ್ಬೇಕಾಗಿದೆ, ಇಲ್ಲಿಂದ ಫೂಟ್ ಒಳಗೆ ತಗೊಂಡು ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಇಲ್ಲಿ ಸೈಜ್ ಅನ್ನ ಇಟ್ಕೊಂಡು ಪೇಜ್ ಅನ್ನ ತಗೋಬೇಕಾಗಿದೆ. ನನ್ಗೆ 6:4 ಒಂದು ಬ್ಯಾನರ್ ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲಿ 6:4 ಅಂತ ಇಡಬಾರ್ದು. ಇಲ್ಲಿ ಒಂದು ಫೂಟಿಗೆ 12 ಇಂಚ್ ಅಂದ್ರೆ ಇಲ್ಲಿ 4 ಫೂಟಿಗೆ ಎಷ್ಟು ಆಗ್ತೈತಿ, 48 ಆಗ್ತೈತಿ. ಗೊತ್ತಾಗ್ತದ? 12 48 ಅಂತ ನಾವೇನ್ ಮಾಡ್ಬೇಕು, ವಿಡ್ತ್ ಹೈಟ್ ನಾನೇನ್ ಇಟ್ಕೋತಾ ಅದನಿ 48 ಇಟ್ಕೋತಾ ಅದನಿ. ಓಕೆನಾ? ವಿಡ್ತ್ 6 ಇರಬೇಕಾಗಿದೆ. ಅವಾಗ ನಾನೇನ್ ಮಾಡ್ತಾ ಇದೀನಿ, ಇಲ್ಲಿಂದ 12 ಇಂಟು 6 ಮೇಲೆ ಕ್ಲಿಕ್ ಮಾಡಿದ್ರೆ 72 ಆಗುತ್ತೆ. ಗೊತ್ತಾಗ್ತದ? ಇದನ್ನ 72 ಅಂತ ಇಟ್ಕೋಬೇಕು. 2 ಇಂಚ್ ಒಳಗಿರ್ಬೇಕು. ಓಕೆ, ಕ್ಯಾಲ್ಕುಲೇಷನ್ ನಾನು ಏನ್ ಮಾಡಿದೆ, ಇಂಚ್ ಒಳಗೆ ಕ್ಯಾಲ್ಕುಲೇಷನ್ ಮಾಡ್ಕೋತಾ ಇದೀನಿ. 4/6 ಬ್ಯಾನರ್ ಬೇಕಾಗಿದೆ ಅಂತೇಳಿ ಕೆಳಗಡೆ ರೆಜುಲೇಷನ್ ಏನಿದೆಯಲ್ಲ ಇದನ್ನ 72 ಒಳಗೆ ಇಟ್ಕೊಂಡು ಕೆಲಸವನ್ನ ಮಾಡಬೇಕು. ಓಕೆನಾ? 300 ಇಟ್ರೆ ಕಂಪ್ಯೂಟರ್ ಸ್ಲೋ ಆಗ್ತೈತಿ, ಹಾಗಾಗಿ 72 ಇಟ್ಕೋಬೇಕು. ಇಲ್ಲಿಂದ ಬ್ಯಾನರ್ ಎಡಿಟ್ ಮಾಡ್ತಾ ಇದೀವಿ ಅಂದ್ರೆ ನಾವು RGB ಕಲರ್ ಬೇಡ, CMYK ಕಲರ್ ಅನ್ನ ತಗೋಬೇಕಾಗ್ತದೆ. ಗೊತ್ತಾಗ್ತದ? ಬ್ಯಾನರ್ ಪಾಂಪ್ಲೆಟ್ಸ್ ಏನೇ ಮಾಡಿದ್ರು ನಾವು CMYK ಕಲರ್ ಅನ್ನ ಸಂಪೂರ್ಣವಾಗಿ ಇಲ್ಲಿಂದ ತಗೋಬೇಕಾಗತ್ತೆ. ಓಕೆ, CMYK ಕಲರ್ ಅನ್ನ ತಗೊಂಡು ಇಲ್ಲಿ ಮುಂದ್ಗಡೆ ಪಿಕ್ಸೆಲ್ ಮತ್ತೆ ಇಂಚ್ ಇರ್ಲಿ, ಏನು ತಲೆ ಕೆಡಿಸ್ಕೋಬೇಡ್ರಿ, ಇಷ್ಟೇ ಇಲ್ಲಿ ಪರವಾಗಿಲ್ಲ, ಕೆಳಗಡೆ ಅದು ವೈಟ್ ಇರಬೇಕು. ಇಷ್ಟೆಲ್ಲ ಆದ ನಂತರ ಇವಾಗ ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ. ಸಂಪೂರ್ಣವಾಗಿ ನಮ್ಗೆ ಇಲ್ಲಿ ಒಂದು ಪೇಜ್ 4/6 ಒಳಗ ಒಂದು ಸೈಜ್ ಒಳಗ ಬಂದ್ಬಿಡ್ತದ. ಗೊತ್ತಾಗ್ತದ? ಈಗ ಇದ್ರ ಒಳಗೆ ಏನ್ ಮಾಡ್ಬೇಕಾಗಿದೆ, ನಿಮ್ಗೆ ಹೆಂಗ ಬೇಕು ಹಂಗ ಬ್ಯಾನರ್ ನೀವೇನ್ ಮಾಡ್ಬೋದು, ಡಿಸೈನ್ಸ್ ಅನ್ನ ಮಾಡ್ಕೋಬಹುದು. ಸರ್ ಮೊದಲಿಗೆ ನನಗೊಂದು ಡಿಸೈನ್ ಒಂದು ಪೇಜ್ ತಗೋಬೇಕಾಗಿದೆ ರೀ ಸರ್ ಅಂದ್ರೆ ಏನ್ ಮಾಡ್ಬೇಕು, ಸೈಜ್ ಅಂದ್ರೂ ತಗೊಳ್ಳೋದು ಗೊತ್ತಾಗಿದೆ, ಅದೇ ಇಂಪಾರ್ಟೆಂಟ್. ನೀವು ಏನ್ ಬೇಕಾದ್ ಮಾಡಿದ್ರು ಕೂಡ ಪ್ರಿಂಟ್ ಕೊಡ್ರಿ, ಪ್ರಿಂಟ್ ಹಾಕಿ ಕೊಟ್ಟು ಬಿಡ್ತಾರೆ ನಿಮಗೆ. ತಿಳಿತಾ? ಈಗ ಡಿಸೈನ್ ಮಾಡೋದು ಏನಾಗ್ತದ, ನಿಮ್ಮ ಮೇಲೆ ಡಿಪೆಂಡ್ ಆಗಿರತ್ತೆ, ನೀವು ಹೆಂಗ್ ಡಿಸೈನ್ ಮಾಡ್ತೀರಿ. ಇಲ್ಲಿ ಸಪೋಸ್ ಕನ್ನಡದ ಒಳಗೆ ಬರಿಬೇಕಾಗಿದೆ ಸರ್ ಅಂದ್ರೆ ಸ್ಟಾರ್ಟ್ ಒಳಗೆ ಹೋಗಿ ನೀವು ಮೊದಲು ಏನ್ ಮಾಡ್ರಿ, ನುಡಿ ಒಳಗೆ ಬರ್ ತಗೊಂಡ್ ಬಂದು ಕಾಪಿ ಪೇಸ್ಟ್ ಮಾಡ್ಕೋಬಹುದು. ನಾನು ನುಡಿ ಒಳಗೆ ಟೈಪ್ ಮಾಡ್ಕೋತೀನಿ, ಅಥವಾ ನುಡಿ ಡೈರೆಕ್ಟ್ ಕೂಡ ನೀವು ಮಾಡ್ಕೊಂಡು ಡೈರೆಕ್ಟ್ ಫೋಟೋಶಾಪ್ ಒಳಗೂ ಕೂಡ ಕನ್ನಡದ ಒಳಗೆ ನೀವೇನ್ ಮಾಡ್ಬೋದು, ಟೈಪಿಂಗ್ ಅನ್ನ ಮಾಡ್ಕೊಂಡು ನಿಮ್ಗೆ ಏನ್ ಬರಿಬೇಕಾಗಿದೆ ಅದನ್ನ ಸಂಪೂರ್ಣವಾಗಿ ನೀವು ಬರೆಯಬಹುದು. ಗೊತ್ತಾಗ್ತದ? ಹಾಗಾಗಿ ನಾನು ಸಂಪೂರ್ಣವಾಗಿ ನುಡಿ ಡೈರೆಕ್ಟ್ ಮಾಡಿದಾಗ ಇಲ್ಲಿ ಕೆಳಗಡೆ ಟೈಮ್ ಲೈನ್ ಒಳಗೆ ನೋಡ್ಲಿಕ್ಕೆ ಸಿಗ್ತದೆ ನಮಗೆ. ಈಗ ಡೈರೆಕ್ಟ್ ಆಗಿ ಟಿ ಮೇಲೆ ಕ್ಲಿಕ್ ಮಾಡ್ಕೋರಿ, ಇಲ್ಲಿಂದ ಬ್ಲಾಕ್ ಕಲರ್ ತಗೋಬೇಕು. ಈ ಡೈರೆಕ್ಟ್ ಆಗಿ ನಾನೇನ್ ಮಾಡ್ತೀನಿ, ಸಂಪೂರ್ಣವಾಗಿ ಮೇಲ್ಗಡೆ ಕ್ಲಿಕ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಅಂದ್ರೆ ಇಲ್ಲಿ ಕನ್ನಡದಲ್ಲಿ ಬರೀಲಿಕ್ಕೆ ಶುರು ಮಾಡ್ತೀನಿ. ಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಕನ್ನಡ ಅಕ್ಷರವನ್ನ ನಾವು ಸೆಲೆಕ್ಷನ್ ಮಾಡ್ಕೋಬೇಕು. ಓಕೆ, ನುಡಿಯಲ್ಲಿರುವಂತ ಕನ್ನಡ ಅಕ್ಷರ ಸೆಲೆಕ್ಷನ್ ಮಾಡ್ಕೊತೀನಿ. ಸಬತ್ ನೋಡ್ರಿ. ಓಕೆ, ಈಗ ಏನ್ ಮಾಡ್ಬೇಕು, ನನ್ಗೇನ್ ಬರಿಬೇಕಾಗಿದೆ ಅದನ್ನ ನೀವೇನ್ ಮಾಡ್ಬೋದು, ಸಂಪೂರ್ಣವಾಗಿ ಬರೆಯಬಹುದು. ಗೊತ್ತಾಗ್ತದ? ಈ ರೀತಿಯಾಗಿ ನಾನೇನ್ ಬರಿತಾ ಇದ್ದೀನಿ, ನಮ್ಮೂರ ಜಾತ್ರೆಗೆ ಬನ್ನಿ ಅಂತ ನಾನೇನ್ ಮಾಡ್ತಾ ಇದ್ದೀನಿ, ಸಂಪೂರ್ಣವಾಗಿ ಬರಿತಾ ಇದ್ದೀನಿ. ನೀವು ಕೂಡ ಸಂಪೂರ್ಣವಾಗಿ ನಿಮ್ಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ನೀವು ಕೂಡ ಬರ್ಕೋಬಹುದು. ಓಕೆ, ಎಲ್ಲರಿಗೂ ಹಾರ್ದಿಕ ಸ್ವಾಗತ, ಹಾರ್ದಿಕ ಸ್ವಾಗತ ಅಂತ ನಾನು ಸಂಪೂರ್ಣವಾಗಿ ಬರಿತೀನಿ. ಓಕೆನಾ? ಇದನ್ನೇ ಮೂಟೂಲ್ ತಗೊಂಡು ನೀವೇನ್ ಮಾಡ್ಬೋದು, ಈ ಕಡೆ ತಗೊಂಡು ಬರ್ಬೋದು, ನಿಮ್ಗೆ ಹೆಂಗ್ ಬೇಕು ಆ ರೀತಿಯಾಗಿ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಓಕೆ, ಇಷ್ಟಂದ್ರೂ ನಾವು ಬರ್ದಿದೀವಿ, ಹೌದಾ?
ಈಗೇನ್ ಮಾಡ್ಬೇಕಾಗಿದೆ, ಇಲ್ಲಿ ಫೋಟೋ ಗಿಟೋ ಬ್ಯಾಕ್ಗ್ರೌಂಡ್ ತಗೋಬೇಕಾಗಿದೆ ಸರ್ ಅಂದ್ರೆ ಫೈಲ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ಓಪನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ. ಡಿಸೈನ್ಸ್ ಬೇರೆ ಬೇರೆ ಪೋಸ್ಟರ್ ಏನಾದ್ರೂ ನೀವು ಫೋಟೋ ಆಡ್ ಮಾಡಬೇಕಾಗಿದೆ ಅವಾಗ ನೀವೇನ್ ಮಾಡ್ಬೋದು, ಇಲ್ಲಿಂದ ಸಂಪೂರ್ಣವಾಗಿ ನಾವು ಆನ್ಲೈನ್ ಅಂತೇಳಿ ಒಂದು ಪೇಜ್ ರೆಡಿ ಮಾಡ್ಕೊಂಡಿದ್ದೇನೆ. ಇದರಲ್ಲಿ ಫೋಟೋಸ್ಗಳು ಡಿಸೈನ್ಸ್ಗಳು ಸಾಕಷ್ಟು ಅದಾವ. ನಮ್ಗೆ ಯಾವ್ದು ಬೇಕು ಆ ಒಂದು ಡಿಸೈನ್ಸ್ ಅನ್ನ ನೀವೇನ್ ಮಾಡ್ಬೋದು, ಇಲ್ಲಿ ಸಂಪೂರ್ಣವಾಗಿ ತಗೊಂಡು ಕೆಲಸವನ್ನ ಮಾಡ್ಕೋಬಹುದು. ಗೊತ್ತಾಗ್ತದ? ಇಲ್ಲಿ ನೋಡ್ರಿ ಫೋಟೋಗಳು ಅದಾವ, ಫೋಟೋಗಳು ಕೂಡ ಇಟ್ಕೋಬಹುದು. ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋ ಕೂಡ ನೀವು ಸಂಪೂರ್ಣವಾಗಿ ಇಟ್ಕೊಂಡು ಕೆಲಸವನ್ನ ಮಾಡ್ಕೋಬಹುದು. ಗೊತ್ತಾಗತ್ತಾ? ಓಕೆ, ಇಲ್ಲಿ ಸಾಕಷ್ಟು ಡಿಸೈನ್ಸ್ಗಳು ಇರ್ತಾವ. ಮೇಲ್ಗಡೆ ಈ ರೀತಿಯಾಗಿ ಇದ್ದಿರುತ್ತೆ. ಸರ್ ನನಗೆ ಇದು ಬೇಕಾಗಿದೆ ಅಂದ್ರೆ ಓಪನ್ ಮಾಡ್ಕೋರಿ, ಬರ್ತದ. ಆ ಒಂದು ಕೂಡ ಡಿಸೈನ್ಸ್ ಅನ್ನ ನೀವೇನ್ ಮಾಡ್ಬೋದು, ಇಲ್ಲಿ ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೋರಿ. ಆನ್ಲೈನ್ ಒಳಗೆ ಸಿಗ್ತಾವ. ಓಕೆ, ಬರ್ತಾ ಇಲ್ಲ, ಇದಕ್ಕೇನ್ ಮಾಡ್ಬೇಕು, ಸೆಲೆಕ್ಟ್ ಒಳಗೆ ಹೋಗಿ ಆಲ್ ಸೆಲೆಕ್ಷನ್ ಮಾಡ್ಕೋರಿ. ಈಗ ಸೆಲೆಕ್ಟ್ ಮಾಡಿದ ನಂತರ ಎಡಿಟ್ ಒಳಗೆ ಹೋಗಿ ಅದನ್ನ ಕಟ್ ಮಾಡ್ಕೋಬೇಕು. ಇದನ್ನ ಕ್ಲೋಸ್ ಮಾಡ್ಕೋರಿ. ನೋ, ಈಗ ನಮ್ಮ ಪೇಜ್ ಮೇಲೆ ನಾವೇನ್ ಮಾಡ್ಬೇಕು, ಅದನ್ನ ಎಡಿಟ್ ಒಳಗೆ ಹೋಗಿ ಅದಕ್ಕೆ ಪೇಸ್ಟ್ ಮಾಡ್ಕೋಬೇಕು. ಬಂದ್ಬಿಡ್ತದ. ಬಟ್ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಬಂದಿರತ್ತಲ್ಲ, ಅದನ್ನ ಏನ್ ಮಾಡ್ಬೇಕು, ಮ್ಯಾಜಿಕ್ ಎರೇಜರ್ ಟೂಲ್ ತಗೊಂಡು ಅಳ್ಕಸ್ ಬಿಡೋದು, ಸಂಪೂರ್ಣವಾಗಿ ಹೋಗ್ಬಿಡ್ತದೆ. ನೋಡ್ರಿ ಚಂದ ಹೋಯ್ತು. ಇಷ್ಟೇ ಇರ್ಲಿ ಸರ್, ನನಗೆ ಈ ಕಡೆ ದೊಡ್ಡದಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಇದರಲ್ಲೇ ಇಷ್ಟನ್ನ ಕಟ್ ಮಾಡ್ಕೋರಿ. ಕಂಪ್ಲೀಟ್ ಆಗಿ ಕಟ್ ಮಾಡ್ಕೊಂಡು ಇದನ್ನ ಸೀದಾ ಈ ಕಡೆ ಸರ್ಸ್ಕೊಂಡ್ಬಿಡ್ರಿ. ಓಕೆ, ಬತ್ತಾ ಎಡಿಟ್ ಕಂಟ್ರೋಲ್ ಡಿ ಮಾಡ್ಕೋಬೇಕು. ಈಗ ಏನಾಗುತ್ತೆ, ಇಲ್ಲಿ ಒಳಗಡೆ ಇರುವಂತಹ ಹೂವುಗಳನ್ನ ಮಾತ್ರ ಈಗ ಏನ್ ಮಾಡ್ಕೋಬೇಕು, ನೀವು ಕಾಪಿ ಪೇಸ್ಟ್ ಮಾಡ್ತಾ ಹಚ್ಚುತ್ತಾ ಹೋಗ್ಬಿಡ್ಬೇಕು. ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ನೋಡ್ರಿ ಕಾಪಿ ಪೇಸ್ಟ್ ಮಾಡ್ಕೋತ ಹೊಂಟೇವ್ ಅಂದ್ರೆ ಈ ರೀತಿಯಾಗಿ ನಮ್ಗೆ ಏನಾಗ್ತದೆ, ಇನ್ನೊಂದು ಸಿಗ್ಲಿಕ್ಕೆ ಶುರು ಆಗ್ತದೆ. ಓಕೆ, ಕಂಟ್ರೋಲ್ ಸಿ ಕಂಟ್ರೋಲ್ ವಿ ನೋಡ್ಬೋದು. ಅದನ್ನೇ ಡೂಪ್ಲಿಕೇಟ್ ನಾವು ಮಾಡಿದೀವಿ, ಅದನ್ನೇನ್ ಮಾಡೋದು, ಈಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹಚ್ಚುತ್ತಾ ಹೋಗ್ಬಿಟ್ರೆ ಸಾಕು. ಕಂಪ್ಲೀಟ್ ಆಗಿ ನಮ್ಗೆ ಮೇಲ್ಗಡೆ ಒಂದು ತೋರಣ ಕೂಡ ನಾವಲ್ಲಿ ಹಾಕ್ಬಿಡ್ತೀವಿ. ಇದು ಇಷ್ಟೇ, ಬಹಳ ಸಿಂಪಲ್ ಆಗಿರುವಂಥ ಕೆಲಸವನ್ನ ನೀವೇನ್ ಮಾಡ್ಬೋದು, ಫೋಟೋಶಾಪ್ ಒಳಗೆ ಎಡಿಟ್ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ. ನೋಡಿ, ಇಷ್ಟು ಲೇಯರ್ ಆಯಿತು. ಇವೆಲ್ಲ ಲೇಯರ್ಗಳು ಬೇರೆ ಬೇರೆ ಇದಾವೆ, ನೋಡ್ಬೋದು ಇಲ್ಲಿಂದ. ಗೊತ್ತಾಗತ್ತಾ? ಅಂದ್ರೆ ಇದು ಬ್ಯಾನರ್ ಅನ್ನೋದು ಏನಿರ್ತೈತಲ್ಲ, ಕ್ರಿಯೇಟಿವ್ ವರ್ಕ್ ಇರ್ತೈತಿ, ಮೈಂಡ್ ಮೇಲೆ ಕೆಲಸ ಮಾಡುವಂಥದ್ದು. ಓಕೆ, ಇವುಗಳನ್ನ ಮರ್ಜ್ ಮಾಡ್ಕೊಂಡ್ಬಿಡಿ. ಲೇಯರ್ ಒಳಗೆ ಹೋಗಿ ನಾವೇನ್ ಮಾಡ್ಬೇಕು, ಇವುಗಳನ್ನ ಸಂಪೂರ್ಣವಾಗಿ ಮರ್ಜ್ ಡೌನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಮರ್ಜ್ ಮಾಡ್ಕೋಬೇಕು. ಓಕೆ, ಮರ್ಜ್ ಡೌನ್, ಮರ್ಜ್ ಮೇಲೆ ಹೋಗಿ ಇಲ್ಲಿಂದ ಎಲ್ಲಿ ಕಾಣಿಸ್ತಾ ಇದೆ ಅದು ಮರ್ಜ್ ಡೌನ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಇವೆಲ್ಲ ಲೇಯರ್ಗಳು ಕೂಡ್ತಾವೆ. ಡೈರೆಕ್ಟ್ ಆಗಿ ಕಂಟ್ರೋಲ್ ಇ ಮಾಡಿದ್ರು ಕೂಡ ಮರ್ಜ್ ಆಗ್ಬಿಡುತ್ತೆ. ಈಗ ನೋಡ್ಬೋದು ಕಂಪ್ಲೀಟ್ ಆಗಿ ಬಂದಿದೆ. ಇಲ್ಲ ಸರ್, ಇಲ್ಲಿ ನನಗೆ ಇನ್ನೊಂದು ಬ್ಯಾಕ್ ಗ್ರೌಂಡ್ ಬೇಕಾಗಿದೆ ಅಂದ್ರೆ ಇದನ್ನ ಮಿನಿಮೈಸ್ ಮಾಡಿಕೊಂಡು ನಾನು ಮೊದಲಿಗೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಇದೆಯಾ ಇಲ್ಲ ಅಂತ ಒಂದ್ಸಾರಿ ಪರಿಶೀಲನೆ ಮಾಡ್ಕೋತಾ ಅದನ್ನೇ ಮಾಡ್ಕೊಂಡು ಆಮೇಲೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಂಡು ಆ ಒಂದು ಬ್ಯಾಕ್ ಗ್ರೌಂಡ್ ಕೂಡ ನಾವೇನ್ ಮಾಡ್ಬೋದು, ಇಲ್ಲಿ ಆಡ್ ಮಾಡ್ಕೋಬಹುದು. ಗೊತ್ತಾಗ್ತದ? ಓಕೆ, ಇಷ್ಟೆಲ್ಲ ನಾವು ಒಂದು ಪೇಜ್ಗಳನ್ನ ನೋಡ್ಕೊಂಡಾಗ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವೇನ್ ಮಾಡ್ಬೋದು, ಅದರಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ಹಾಕೋಬಹುದು. ನಿಮ್ಗೆ ಏನ್ ಬೇಕು, ಯಾವ ರೀತಿಯಾಗಿ ಬ್ಯಾಕ್ ಗ್ರೌಂಡ್ ಬೇಕಾಗಿದೆ ಆ ರೀತಿಯಾಗಿರುವಂತ ಬ್ಯಾಕ್ ಗ್ರೌಂಡ್ ಗಳನ್ನ ನೀವು ಸಂಪೂರ್ಣವಾಗಿ ಅಲ್ಲಿ ಹಾಕಬಹುದು. ಗೊತ್ತಾಗ್ತದ? ಸ್ವಲ್ಪ ಮತ್ತೆ ಕೆಳಗಡೆ ತಗೊಳ್ಳೋಣ. ಇಲ್ಲೊಂದು ಬ್ಯಾಕ್ ಗ್ರೌಂಡ್ ಇದೆ, ಇದನ್ನೇ ನಾನೇನ್ ಮಾಡ್ತೀನಿ, ತಗೊಂಡು ಬಂದು ಫೋಟೋಶಾಪ್ ಒಳಗೆ ಇಲ್ಲಿ ಬಿಟ್ಬಿಡ್ತೀನಿ. ಇದನ್ನೇನ್ ಮಾಡೋದಕ್ಕೆ ಡೈರೆಕ್ಟ್ ಆಗಿ ನಮ್ಮ ಪೇಜ್ ಮೇಲೆ ಜಗ್ಗಿ ಇಟ್ಬಿಡ್ತೀನಿ. ಮ್ಯಾಕ್ಸಿಮೈಸ್ ಇದನ್ನ ಇಲ್ಲಿ ಮೂಲೆ ಒಳಗೆ ಇಟ್ಕೊಂಡು ದೊಡ್ಡದು ಮಾಡ್ಕೊಳ್ಳೋಣ. ದೊಡ್ಡದು ಮಾಡಬೇಕು ಅಂದ್ರೆ ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಒಳಗೆ ಸ್ಕೇಲ್ ಮಾಡಬೇಕು. ಅಂದ್ರೆ ಯಾವುದೇ ಒಂದು ಫೋಟೋವನ್ನ ದೊಡ್ಡದು ಮಾಡಬೇಕು ಅಂದ್ರೆ ಸ್ಕೇಲ್ ಮಾಡ್ಕೋಬೇಕು. ಗೊತ್ತಾಗ್ತದ? ಕೆಳಗಡೆ ಉಳಿತಾ ಇದೆ, ಇದನ್ನೇನ್ ಮಾಡ್ಕೋರಿ, ಇನ್ನು ಸ್ವಲ್ಪ ನಾನೇನ್ ಮಾಡ್ತೀನಿ, ಕೆಳಗಡೆ ಈ ರೀತಿಯಾಗಿ ಜಗ್ಕೊಂಡ್ಬಿಡ್ತೀನಿ. ಓಕೆ, ಈ ರೀತಿಯಾಗಿ ಜಗ್ಬಾರ್ದು. ನಾನೇನ್ ಮಾಡಿದೆ, ಸುಮ್ಮನೆ ಈ ಕೆಳಗೆ ಜಾಗ ಉಳಿದೈತೆ ಅಂತೇಳಿ ಹಿಂಗೆ ಜಗ್ದಾಗ ಇಲ್ಲಿರುವಂತ ವಸ್ತುಗಳು ಏನ್ ಒಂದು ಐಟಮ್ಸ್ಗಳು ಇರ್ತಾವಲ್ಲ ಅವುಗಳ ಒಂದು ಡೈಮೆನ್ಷನ್ ಏನಾಗ್ಬಿಡ್ತೈತಿ, ಚೇಂಜಸ್ ಆಗ್ಬಿಡುತ್ತೆ. ನೋಡ್ರಿ, ಈ ನಾ ಜಗ್ದಾಗ ಏನಾಗ್ತೈತಿ, ಗುಡಿ ಸ್ವಲ್ಪ ಹಿಂಗೆ ಅಂದ್ರೆ ಸ್ವಲ್ಪ ಅದರದ ಅದು ಏನ್ ಇತ್ತಲ್ಲ ಅದರ ಡಿಸ್ಟೆನ್ಸ್ ಒಡ್ಕೊಂಡು ಹೋಗ್ಬಿಡ್ತೈತಿ. ಹಾಗಾಗಿ ನೀವೇನ್ ಮಾಡ್ಬೇಕು, ಇಷ್ಟೇ ಇರ್ಲಿ ಪರವಾಗಿಲ್ಲ, ನೀವು ಇದನ್ನೇ ಸ್ವಲ್ಪ ಈ ರೀತಿಯಾಗಿ ದೊಡ್ಡದು ಮಾಡ್ಕೊಬಿಡೋದು. ಹೊರಗಡೆ ಹೋದ್ರೂ ಪರವಾಗಿಲ್ಲ. ಓಕೆನಾ? ಈ ರೀತಿಯಾಗಿ ಇಟ್ಕೋಬಹುದು. ಸಪೋಸ್ ಒಳಗಡೆ ಈ ರೀತಿಯಾಗಿ ಬೇಕು ಅಂದ್ರೂ ಕೂಡ ಈ ರೀತಿಯಾಗಿ ಇಟ್ಕೋಬಹುದು. ಬೇಡ ತೆಗೆದ್ಬಿಟ್ಟು ಇಷ್ಟೇ ಇರಲಿ ಪರವಾಗಿಲ್ಲ, ಎಂಟರ್ ಮಾಡ್ಕೊಂಬಿಡಿ. ಇಷ್ಟಿದ್ರೆ ಸಾಕು. ಓಕೆ, ಇದನ್ನ ನಾನು ಏನ್ ಮಾಡ್ತೀನಿ, ಎಲ್ಲಾ ಲೇಯರ್ಗಿಂತ ಹಿಂದ್ಗಡೆ ಇಟ್ಕೊಂಡಾಗ ಇಲ್ಲಿ ನಮ್ಮೂರ್ ಜಾತ್ರೆಗೆ ಬನ್ನಿ ಅಂತ ಬಂದ್ಬಿಡತ್ತೆ. ಇದನ್ನ ಸೆಲೆಕ್ಷನ್ ಮಾಡ್ಕೊರಿ. ದೊಡ್ಡದು ಮಾಡ್ಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಕಂಟ್ರೋಲ್ ಟಿ ಮಾಡ್ಕೊಂಡು ಇದನ್ನ ಅಕ್ಷರ ಕೂಡ ದೊಡ್ಡದು ಮಾಡ್ಕೋಬಹುದು. ಗೊತ್ತಾಗ್ತದ? ಇಷ್ಟು ಇಟ್ಕೋಬಹುದು. ಇಲ್ಲಿ ಒಳಗಡೆ ಫೋಟೋ ಗಿಟೋ ಇವು ಕಲರ್ ಗಿಲರ್ ಮಾಡಬೇಕಾಗಿದೆ, ಇಲ್ಲಿ ಫೋಟೋ ಬರಬೇಕಾಗಿದೆ ಸರ್ ಅಂದ್ರೆ ಫೈಲ್ ಒಳಗೆ ಹೋಗಿ ಓಪನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ. ನಿಮ್ಗೆ ಯಾವ ಫೋಟೋ ಹಾಕಬೇಕಾಗಿದೆ ಆ ಒಂದು ಫೋಟೋಗಳನ್ನ ನೀವೇನ್ ಮಾಡ್ಬೋದು, ಇಲ್ಲಿ ಓಪನ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಫೋಟೋ ತಗೊಂಡ್ ಬರ್ರಿ. ಈ ರೀತಿಯಾಗಿ ಜಗ್ಗಿ ಪೇಜ್ ಮೇಲೆ ಇಟ್ಕೋರಿ. ಮ್ಯಾಕ್ಸಿಮೈಸ್. ಈಗ ಏನ್ ಮಾಡ್ಬೇಕು, ಇದರ ಹಿಂದಿರುವಂತ ಫೋಟೋವನ್ನ ರಿಮೂವ್ ಮಾಡ್ಕೊಂಡ್ರೆ ಸಾಕು, ಸಂಪೂರ್ಣವಾಗಿ ಹೋಗ್ಬಿಡತ್ತೆ. ಎರೇಜರ್ ಮಾಡ್ಕೋಬಹುದು. ಈಗ ಈ ಒಂದು ಫೋಟೋ ಇಲ್ಲಿ ಇಟ್ಕೋಬಹುದು. ದೊಡ್ಡದು ಮಾಡ್ಬೇಕಾಗಿದೆಯಾ, ಕಂಟ್ರೋಲ್ ಟಿ ಮಾಡ್ಕೋರಿ. ಸ್ವಲ್ಪ ದೊಡ್ಡದು ಕೂಡ ಮಾಡಬಹುದು.
ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ಓಕೆ, ಈ ರೀತಿಯಾಗಿ ಕೂಡ ನಾವು ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೋಬಹುದು. ಮೇಲ್ಗಡೆ ಫೋಟೋ ಬೇಕಾಗಿದೆ ಸರ್ ರೌಂಡ್ ಒಳಗೆ, ಇನ್ನೊಂದು ಫೋಟೋ ತಗೊಳ್ಳೋಣ, ಇದೇ ಫೋಟೋ ತಗೊಳ್ಳೋಣ. ಓಕೆ, ಇದನ್ನು ಡೂಪ್ಲಿಕೇಟ್ ಕಂಟ್ರೋಲ್ ಜೆ ಮಾಡ್ಕೋತೀನಿ, ಇನ್ನೊಂದು ಫೋಟೋ ಬರುತ್ತೆ. ಮೇಲ್ಗಡೆ ರೌಂಡ್ ಒಳಗೆ ಫೋಟೋ ಬರಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿಂದ ಎಲಿಪ್ಟಿಕಲ್ ಟೂಲ್ ತಗೋಬೇಕು. ಈ ರೀತಿಯಾಗಿ ಶಿಫ್ಟ್ ಹಿಡಿದು ರೌಂಡ್ ಆಗಿ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಇದನ್ನ ಕಂಟ್ರೋಲ್ ಎಕ್ಸ್ ಮಾಡ್ಕೊಂಡ್ಬಿಡಿ, ಕಟ್ ಆಗ್ಬಿಡತ್ತೆ. ಟೂಲ್ ತಗೊಂಡು ಲೇಯರ್ ಬಂದ್ ಮಾಡ್ಕೋಬೇಕು, ಕಂಟ್ರೋಲ್ ವಿ ಮಾಡ್ಕೋರಿ, ರೌಂಡ್ ಆಗಿ ಬಂದ್ಬಿಡ್ತಾವ. ಓಕೆ, ಬಟ್ ರೌಂಡ್ ಆಗಿ ಬಂದಾಗ ನನ್ಗೇನಾಗಬೇಕು, ಇದಕ್ಕೊಳಗೆ ಲೈನು ಕೂಡ ಬರಬೇಕಾಗ್ತದೆ. ಹೌದಾ, ಅವಾಗ ನಾನೇನ್ ಮಾಡ್ತೀನಿ, ಕಟ್ ಮಾಡ್ಕೋಬಹುದು. ಹಿಂದ್ಗಡೆ ರೌಂಡ್ ಬೇಕು ಅಂದ್ರೆ ರೌಂಡ್ ಇಟ್ಕೋಬಹುದು, ಹಿಂದ್ಗಡೆ ಕಲರ್ ಬೇಕು ಅಂದ್ರೆ ಇಲ್ಲಿಂದ ನೀವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಬಕೆಟ್ ತಗೊಂಡು ಇಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಕಲರ್ ಬೇಕೋ ಆ ರೀತಿಯಾಗಿರುವಂತ ಕಲರ್ಸ್ ಅನ್ನ ಹಿಂದ್ಗಡೆ ಹಾಕೊಂಡು ಈಗ ಏನ್ ಮಾಡ್ರಿ, ಕಂಟ್ರೋಲ್ ಎಕ್ಸ್ ಮಾಡ್ಕೋರಿ, ಕಟ್ ಆಗ್ತದೆ. ಕಂಟ್ರೋಲ್ ವಿ ಮಾಡ್ರಿ, ಪೇಸ್ಟ್ ಆಗ್ತದೆ. ನೋಡ್ರಿ ಚೆನ್ನಾಗಿ ಬಂತು. ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ, ಇದನ್ನ ಏನ್ ಮಾಡ್ಬೇಕೀಗ, ಸಣ್ಣದಾಗಬೇಕಾಗಿತ್ತು ಅಂದ್ರೆ ಎಡಿಟ್ ಟ್ರಾನ್ಸ್ಫಾರ್ಮ್ ಒಳಗೆ ಹೋಗಿ ಏನ್ ಮಾಡಬೇಕು, ಸ್ಕೇಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಸಣ್ಣದು ಕೂಡ ನೀವು ಮಾಡಬಹುದು. ನೋಡ್ರಿ ಬತ್ತಾ. ಈಗ ಇದನ್ನ ಡೂಪ್ಲಿಕೇಟ್ ಮಾಡಬೇಕಾಗಿದೆ ಸರ್ ಅಂದ್ರೆ ಕಂಟ್ರೋಲ್ ಜೆ ಮಾಡ್ಕೋರಿ, ಡೂಪ್ಲಿಕೇಟ್ ಮಾಡ್ಕೋಬಹುದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಫೋಟೋಗಳನ್ನ ನೀವೇನ್ ಮಾಡ್ಬೋದು, ಇಲ್ಲಿಂದ ಡೂಪ್ಲಿಕೇಟ್ ಮಾಡ್ಕೋತಾ ನೀವು ಇಟ್ಕೋಬಹುದು. ಗೊತ್ತಾಗ್ತದ್ರಿ, ಬರಿಬಹುದು, ಮಾಡಬಹುದು. ಮತ್ತೆ ಬೇರೆ ಫೋಟೋಸ್ಗಳ ಬೇಕಾಗಿದ್ದು ಸರ್ ಅಂದ್ರೆ ಫೈಲ್ ಒಳಗೆ ಹೋಗ್ಬೇಕು, ಓಪನ್ ಮಾಡ್ಕೋಬೇಕು, ಯಾವ ಫೋಟೋ ಬೇಕು ಆ ಫೋಟೋ ತಗೋಬಹುದು. ಫೋಟೋ ಬ್ಯಾಡ್ ಸರ್ ನಮಗೆ ಡಿಸೈನ್ಸ್ ಗಳು ಬೇಕಾಗಿದಾವ ಅಂದ್ರೆ ಆನ್ಲೈನ್ ಒಳಗೆ ಹೋಗ್ರಿ, ಇಲ್ಲಿ ಸಾಕಷ್ಟು ಡಿಸೈನ್ಸ್ ಗಳು ಮತ್ತೆ ಫೋಟೋಸ್ ಗಳು ಇರ್ತಾವ, ದೇವಿ ಮೂರ್ತಿ ಇರ್ತೈತೆ, ಅದನ್ನು ಕೂಡ ತಗೋಬಹುದು. ನಿಮ್ಗೆ ಏನ್ ಬೇಕು ಅವೆಲ್ಲವನ್ನು ಕೂಡ ನೀವು ಸಂಪೂರ್ಣವಾಗಿ ಇಲ್ಲಿಂದ ತಗೊಂಡು ಕೆಲಸ ಮಾಡ್ಬೋದು. ಇದು ಬೇಕಾಗಿದೆ ನಮ್ಮ ಪೇಜ್ ಮೇಲೆ ತಗೊಂಡ್ ಬರ್ರಿ, ಮ್ಯಾಕ್ಸಿಮೈಸ್ ಮಾಡ್ಕೊರಿ. ಇದ್ರ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಹೋಗ್ಬೇಕಾ, ಮಿನಿಮೈಸ್ ಇದು ಯಾವ್ದು ಎರೇಜರ್ ಟೂಲ್ ತಗೋರಿ, ಕ್ಲಿಕ್ ಮಾಡ್ರಿ, ಎರೇಜರ್ ಆಗ್ಬಿಡ್ತದೆ. ಇದನ್ನ ದೊಡ್ಡದು ಮಾಡ್ಕೋಬಹುದು, ಕಂಟ್ರೋಲ್ ಟಿ ಮಾಡೋದು, ದೊಡ್ಡದು ಮಾಡ್ಕೊಳ್ಳೋದು. ಗೊತ್ತಾಗ್ತದೆ. ನೆಕ್ಸ್ಟ್ ಒಳಗಡೆ ಇರುವಂತದನ್ನ ಎರೇಜರ್ ಮಾಡಬೇಕು ಅಂದ್ರೆ ಎರೇಜರ್ ಟೂಲ್ ತಗೊಳ್ಳೋದು, ಇಲ್ಲಿಂದ ಸಂಪೂರ್ಣವಾಗಿ ನೀವು ಎರೇಜರ್ ಕೂಡ ಈ ರೀತಿಯಾಗಿ ಎಲ್ಲೆಲ್ಲಿ ಸ್ವಲ್ಪ ಬಂದಿರ್ತದ ಬ್ಯಾಕ್ ಗ್ರೌಂಡ್ ಅದನ್ನು ಕೂಡ ಎರೇಜರ್ ಮಾಡ್ಕೋಬಹುದು. ಓಕೆ, ನೋಡ್ರಿ ಈ ರೀತಿಯಾಗಿ ಸ್ವಲ್ಪ ಈ ಕಡೆ ಸರಿಸ್ಕೊರಿ. ಗೊತ್ತಾಗ ಮೇಲ್ಗಡೆ ಫೋಟೋ ಬೇಕಾಗಿದೆ ಸರ್, ಇವೇ ಫೋಟೋ ಮೇಲ್ಗಡೆ ಬೇಕು ಅಂದ್ರೆ ಮೇಲ್ಗಡೆ ಕೂಡ ನೀವೇನ್ ಮಾಡಬಹುದು, ಈ ರೀತಿಯಾಗಿ ಫೋಟೋಗಳನ್ನ ಇಟ್ಕೋಬಹುದು, ಏನ್ ತೊಂದರೆ ಇಲ್ಲ. ಗೊತ್ತಾಗ್ತದ. ಈ ರೀತಿಯಾಗಿ ಇಲ್ಲೊಂದು ಫೋಟೋ ಬೇಕಾಗಿದೆ ಸರ್ ಅಂದ್ರೆ ಇದೇ ಫೋಟೋ ಕಂಟ್ರೋಲ್ ಜೆ ಮಾಡ್ಕೊಳ್ಳೋದು, ಇದನ್ನೇ ಡೂಪ್ಲಿಕೇಟ್ ಮಾಡಿ ಈ ಕಡೆ ಇಟ್ಕೊಂಡ್ಬಿಡಿ. ಗೊತ್ತಾಗ್ತದ. ಇದನ್ನೇ ಪ್ರಿಂಟ್ ಕೊಡ್ರಿ, ಬ್ಯಾನರ್ ಆಗಿ ಆರಾಮ್ ಸರಿ ನಿಮ್ಗೆ ಪ್ರಿಂಟ್ ಕೊಟ್ಬಿಡ್ತಾರೆ. ಸರ್ ಕಲರ್ ಬೇಕಲ್ಲ ಅಕ್ಷರಗಳಿಗೆ, ಅಕ್ಷರ ಲೇಯರ್ ಸೆಲೆಕ್ಷನ್ ಮಾಡ್ಕೋರಿ. ವಿಂಡೋಸ್ ಒಳಗೆ ಹೋಗಿ ಇಲ್ಲಿಂದ ಕ್ಯಾರೆಕ್ಟರ್ಸ್ ಅನ್ನೋದು ಸಿಗುತ್ತೆ, ಇದನ್ನು ತಗೊಂಡು ನಿಮ್ಗೆ ಯಾವ ಅಕ್ಷರ ಬೇಕೋ ಯಾವ ಕಲರ್ ಬೇಕೋ ಅದೆಲ್ಲವನ್ನು ಕೂಡ ನೀವೇನ್ ಮಾಡ್ಬೋದು, ಇಲ್ಲಿಂದ ಕಲರ್ಸ್ ಗಳನ್ನ ಹಾಕ್ಬೋದು. ನೋಡ್ರಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನೀವೇನ್ ಮಾಡ್ಬೋದು, ಇಲ್ಲಿ ಹಾಕ್ಬೋದು. ಇದೇ ಕಲರ್ ಇಲ್ಲಿ ಸರ್ ವೈಟ್ ಕಲರ್ ಇಲ್ಲೇ ವೈಟು, ಬ್ಲ್ಯಾಕ್ ಇಲ್ಲೇ ಬ್ಲ್ಯಾಕ್, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ತಗೋಬಹುದು. ನೆಕ್ಸ್ಟ್ ಈಗೇನ್ ಮಾಡಬೇಕು, ಇನ್ನೊಂದು ಸ್ವಲ್ಪ ಅದಕ್ಕೆ ಸ್ಟ್ರೋಕ್ ಗ್ರೇಡಿಯಂಟ್ ಕೊಡಬೇಕು ಅಂದ್ರೆ ಎಫ್ ಒಳಗೆ ಹೋಗಿ ಇಲ್ಲಿಂದ ಗ್ರೇಡಿಯಂಟ್ ಅಂತ ಸಿಗುತ್ತೆ, ಗ್ರೇಡಿಯಂಟ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿಂದ ನೀವೇನ್ ಮಾಡ್ಬೋದು, ಬೇರೆ ಬೇರೆ ಗ್ರೇಡಿಯಂಟ್ ಕಲರ್ ಕೂಡ ನೀವೇನ್ ಮಾಡ್ಬೋದು, ಅವುಗಳಿಗೆ ಕೊಡಬಹುದು. ಗೊತ್ತಾಗ್ತದ. ನೋಡ್ರಿ ಬೇರೆ ಬೇರೆ ಸೈಜಿನ ಒಂದು ಡಿಸೈನ್ಸ್ ಗಳನ್ನು ಕೂಡ ನಾವೇನ್ ಮಾಡ್ಬೋದು, ಇಲ್ಲಿ ಕಲರ್ ಕೊಡ್ಬೋದು. ಓಕೆ, ಇವುಗಳಿಗೆ ಮತ್ತೆ ಸ್ಟ್ರೋಕ್ ಕೊಡಬೇಕಾಗಿತ್ತು ಅಂದ್ರೆ ಸ್ಟ್ರೋಕ್ ಕೊಡ್ರಿ. ಇದನ್ನು ಸೆಲೆಕ್ಷನ್ ಮಾಡ್ಕೊರಿ, ವೈಟ್ ಸೆಲೆಕ್ಷನ್ ಮಾಡ್ಬೋದು, ಬ್ಲ್ಯಾಕ್ ಸೆಲೆಕ್ಷನ್ ಮಾಡ್ಬೋದು. ಅಲ್ಲಿ ಹಿಂದಿನ ಕಲರ್ಗೆ ಅದಕ್ಕೆ ಮ್ಯಾಚ್ ಆಗಬೇಕು, ಆ ರೀತಿಯಾಗಿ ಕಲರ್ಸ್ ಅನ್ನ ಸೆಲೆಕ್ಷನ್ ಮಾಡಿಕೊಂಡು ಮತ್ತೆ ಡ್ರಾಪ್ ಶಾಡೋ ಆಗಿರ್ಬೋದು, ಸ್ವಲ್ಪ ನೆರಳಾಗಿರ್ಬೋದು. ನೋಡಿ ಈ ರೀತಿಯಾಗಿ ನಿಮ್ಗೆ ಹೆಂಗ್ ಬೇಕೋ ಆ ರೀತಿಯಾಗಿ ಒಂದು ಡಿಸೈನ್ಸ್ ಅನ್ನ ತಗೊಂಡು ನೀವು ಕೆಲಸವನ್ನ ಮಾಡಬಹುದು. ಗೊತ್ತಾಗ್ತದ. ಈ ರೀತಿಯಾಗಿ ಮತ್ತೆ ನಿಮ್ಗೆ ಹೆಂಗ್ ಬೇಕು ಆ ರೀತಿಯಾಗಿ ನೀವೇನ್ ಮಾಡ್ಬೋದು, ಬಹಳ ಸಿಂಪಲ್ ಆಗಿರುತ್ತೆ. ಮೊದಲಿಗೆ ಸೈಜ್ ತಗೊಂಡ್ರೆ ಸಾಕು, ಆಮೇಲೆ ಏನ್ ಬೇಕು ಅದೆಲ್ಲವನ್ನು ಕೂಡ ಹಾಕ್ಬೋದು. ಫೈಲ್ ಒಳಗೆ ಹೋಗೋದು, ಓಪನ್ ಮಾಡ್ಕೊಳ್ಳೋದು. ಸರ್ ಮತ್ತೆ ಬೇರೆ ಬೇರೆ ಏನಾದ್ರು ಹಾಕ್ಬೇಕಾಗಿದೆ ಹಾಕ್ರಿ, ನಿಮ್ಗೆ ಯಾರು ಬೇಡ ಅಂತ ನೀವೇನ್ ಬೇಕಾದ್ರೂ ಕೂಡ ಹಾಕ್ಬೋದು. ಇಲ್ಲಿಂದ ಎಡಿಟ್ ಆಗ್ಲಿಕ್ಕೆ ಶುರು ಆಗ್ತದೆ. ಓಕೆನಾ, ನೀವೇನ್ ಹಾಕಿದ್ರು ಏನಾಗುತ್ತದ ಅದು ನಾವು ಎಡಿಟ್ ಅನ್ನ ಮಾಡ್ಕೋಬಹುದು. ಹಿಂದಿನ ಬ್ಯಾಕ್ ಗ್ರೌಂಡ್ ತೆಗಿಯೋದದ ಕ್ರಾಪ್ ಮಾಡ್ಕೋಬಹುದು, ನಮ್ಗೆ ಹೆಂಗ್ ಬೇಕೋ ಆ ರೀತಿಯಾಗಿ ನಾವು ಇಟ್ಕೋಬಹುದು. ಗೊತ್ತಾಗುತ್ತಾ. ಇಷ್ಟಿದ್ರೆ ಪರವಾಗಿಲ್ಲ. ಇದಕ್ಕೆ ಇವುಗಳಿಗೆ ಸ್ಟ್ರೋಕ್ ಕೊಡಬೇಕು ಸರ್ ಅಂದ್ರೆ ಇವುಗಳಿಗೆ ಕೂಡ ಸೆಲೆಕ್ಷನ್ ಮಾಡ್ಕೋಬೇಕು. ಸೆಲೆಕ್ಷನ್ ಮಾಡಿ ಎಫ್ ಒಳಗೆ ಹೋಗಿ ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿಂದ ವೈಟ್ ಕಲರ್ ಸೆಲೆಕ್ಷನ್ ಮಾಡ್ಕೋಬೇಕು. ಈ ರೀತಿಯಾಗಿ ಸ್ಟ್ರೋಕ್ ಕೂಡ ಕೊಡಬಹುದು. ನೋಡ್ರಿ ಚೆನ್ನಾಗಿ ಆಗುತ್ತೆ ಸರ್. ಎಲ್ಲದಕ್ಕೂ ಕೊಡಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು, ಇವು ಎಲ್ಲಾ ಲೇಯರ್ಗಳು ಕೂಡ ನೀವು ಮರ್ಜ್ ಮಾಡ್ಬೇಕು. ಕಂಟ್ರೋಲ್ ಮರ್ಜ್ ಆಯ್ತು. ಇನ್ನೊಂದಿದೆ, ಇದು ಎಷ್ಟನೇ ಲೇಯರ್ ನೋಡ್ಬೋದು, 4ನೇದು. ಇದನ್ನು ಕೂಡ ನಾನು ಏನ್ ಮಾಡ್ತೀನಿ, ಕೆಳಗಡೆ ಇಟ್ಕೊಂಡು ಮರ್ಜ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇವಾಗ ನಾವೇನ್ ಮಾಡ್ಬೋದು, ಎಫ್ ಒಳಗೆ ಹೋಗಿ ಇಲ್ಲಿಂದ ಸ್ಟ್ರೋಕ್ ಕೊಟ್ರೆ ಸಾಕು, ಆಟೋಮೆಟಿಕ್ ಆಗಿ ಸ್ಟ್ರೋಕ್ ಅಲ್ಲಿ ಆಗ್ಲಿಕ್ಕೆ ಶುರು ಆಗ್ತದೆ. ವೈಟ್ ಕಲರ್ ಸೆಲೆಕ್ಷನ್ ಮಾಡ್ರಿ.
4ಕ್ಕೂ ಕೂಡ ಆಟೋಮೆಟಿಕ್ ಆಗಿ ನಾವು ಸ್ಟ್ರೋಕ್ ಅನ್ನ ಕೊಡಬಹುದು. ಸಿಂಪಲ್ ಆಗಿರುವಂತದ್ದು. ಈ ರೀತಿಯಾಗಿ ನಾವು ಏನ್ ಮಾಡಬಹುದು, ಬ್ಯಾನರ್ ಡಿಸೈನ್ಸ್ ಗಳನ್ನ ಬಹಳಷ್ಟು ಈಸಿಯಾಗಿ ಮಾಡಬಹುದು. ಗೊತ್ತಾಗ್ತದ? ಇದನ್ನೇ ಸೇವ್ ಮಾಡಬೇಕಾಗಿತ್ತು ಅಂದ್ರೆ ಫೈಲ್ ಒಳಗೆ ಹೋಗಿ ಸೇವ್ ಆಸ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು PSD ಇರೋದನ್ನ ನಾವೇನ್ ಮಾಡ್ಬೇಕು, ಇಲ್ಲಿಂದ JPG ಒಳಗಡೆ ಸೆಲೆಕ್ಷನ್ ಮಾಡ್ಕೋಬೇಕು. JPG ಅಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು 1 2 3 ಅಂತ ಡೆಸ್ಕ್ಟಾಪ್ ಅಲ್ಲಿ ನಾನೇನ್ ಮಾಡ್ತಾ ಇದೀನಿ, ಈ ಒಂದು ಪೇಜ್ ಅನ್ನ ಸೇವ್ ಮಾಡಿ ಇಟ್ಕೋತಾ ಇದೀನಿ. ಇದಕ್ಕೆ ಡೈರೆಕ್ಟ್ ಆಗಿ ಇವಾಗ ಪ್ರಿಂಟ್ ಕೊಟ್ರೆ ನಿಮ್ಗೆ ಪ್ರಿಂಟ್ ಸಂಪೂರ್ಣವಾಗಿ ಆಗಿ ಬಂದ್ಬಿಡ್ತದೆ. ಗೊತ್ತಾಗ್ತದ? ಕ್ಲೋಸ್ ಮಾಡ್ಕೋಬಹುದು. ಓಕೆ, ಇದನ್ನು ಸಂಪೂರ್ಣವಾಗಿ ಮಿನಿಮೈಸ್ ಮಾಡಿಕೊಂಡು ನೀವು ಮಾಡಿರುವಂತ ಒಂದು ಬ್ಯಾನರ್ ಕೂಡ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಬ್ಯಾನರ್ ಎಡಿಟ್ ಅನ್ನೋ ಕೆಲಸವನ್ನ ಸಂಪೂರ್ಣವಾಗಿ ಬಹಳಷ್ಟು ಈಸಿಯಾಗಿ ಮಾಡ್ಬೋದು. ದಯವಿಟ್ಟು ಇದರಲ್ಲಿ ಗೊತ್ತಾಗಿದೆ ತನಗೊತ್ತು. ಆದರೆ ಮತ್ತೆ ಏನಾದ್ರೂ ಕನ್ಫ್ಯೂಸ್ ಬಂದಿತ್ತು ಅಂದ್ರೆ ಕಮೆಂಟ್ಸ್ ಮಾಡಿ ಮತ್ತೆ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.